ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಕಾಂತ್ ಭಟ್. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಇಟಗಿಯವರು. ತಮ್ಮ ಇಂಜಿನಿಯರಿಂಗ್ ಹಾಗೂ PhD ಶಿಕ್ಷಣ ನಂತರ ಪ್ರಸ್ತುತ ಜರ್ಮನಿಯ ಹ್ಯಾಂಬರ್ಗ್ ಡೆಸಿ ಎನ್ನುವಂಥ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 18 ವರ್ಷಗಳಿಂದ ಜರ್ಮನಿಯ ಒಂದು ಡೆಸಿ ಎನ್ನುವಂಥ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಮಟೀರಿಯಲ್ ಸೈಂಟಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರಿ. ಮೂಲತಃ ಸಿದ್ದಾಪುರ ತಾಲೂಕಿನ ಇಟಗಿಯವರು. ಬಿದಿರ್ಕಾನಿನ ಒಂದು ಕನ್ನಡ ಶಾಲೆಯಲ್ಲಿ ಆರಂಭ ಆದಂಥ ನಿಮ್ಮ ಶೈಕ್ಷಣಿಕ ಬದುಕು, ಇಂಜಿನಿಯರಿಂಗ್ ಮುಗಿಸಿದ್ರಿ ಮೈಸೂರಿನಲ್ಲಿ, ಜೊತೆಗೆ PhD ಮಾಡಿದ್ರಿ, ಬೆಂಗಳೂರಿನಲ್ಲಿ 4 ವರ್ಷಗಳ ಕಾಲ JEಯಲ್ಲಿ ವರ್ಕ್ ಮಾಡಿದ್ರಿ. ನಂತರದಲ್ಲಿ ಈಗ ಜರ್ಮನಿಯಲ್ಲಿ ಕಳೆದ 16 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ರಿ. ಈ ಒಂದು ಸುದೀರ್ಘ ಬದುಕಿನ ಬಗ್ಗೆ ಏನು ಹೇಳ್ತೀರಿ? ಧನ್ಯವಾದ. ಇಲ್ಲಿಗೆ ನನ್ನನ್ನು ಕರೆದು ನನ್ನನ್ನು ಮಾತಾಡ್ಸೋದಕ್ಕೆ ಸಂತೋಷ ಇದೆ. ಅದು ಹಾದಿ ಉದ್ದವಾದದ್ದೇ ಸಹಜ. ಕಾರಣ ಇಷ್ಟೇ, ಒಂದು ಹಂತದ ಬಡತನ. ಮುಂಚೆ ಊರಲ್ಲಿ ಹೇಳಿದ್ದು ಇಲ್ಲ, ಓದಬೇಕು, ಏನಾರು ಮಾಡಬೇಕು, ಅದು ಮೂಲ ಉದ್ದೇಶ. ಅದಾದಮೇಲೆ ತಿಳ್ಕೊಂಡದ್ದು ಮಾಡಬೇಕು ಅಂದರೆ ಸರಿಯಾಗಿ ಮಾಡಬೇಕು, ಇಲ್ಲ ಆದರೆ ಆಗಲ್ಲ ಅಥವಾ ಅದರಲ್ಲಿ ಯಶಸ್ಸು ಸಿಗಲ್ಲ ಅನ್ನೋ ದೃಷ್ಟಿ. ಬಿದರ್ಖಾನ್ ಕನ್ನಡ ಶಾಲೆಯಲ್ಲಿ ಜೀವನ ಆ ಹಂತದಲ್ಲಿ ಒಂದು ಹಂತದ ಸಣ್ಣ ಜೀವನವೋ ಅಥವಾ ಒಂದು ಹಂತದ ಏನು ಗೊತ್ತಿಲ್ಲದ ಅವಸ್ಥೆ ಅಂತಲೇ ಹೇಳ್ಬೋದು. ಜಾಸ್ತಿ ತಿಳಿದದ್ದು ಒಂದು ಹಂತದ ಒಂದು ದಿಶೆ ಸಿಕ್ಕದ್ದು ಕಿಬ್ಬಳ್ಳಿ ಹೈಸ್ಕೂಲ್ನಲ್ಲಿ. ಒಳ್ಳೆಯ ಗುರುಗಳು, ನಮ್ಮ ಅಜ್ಜಿ ಮನೆಯ ಸಹಕಾರ, ಅದೆಲ್ಲದು ನನ್ನನ್ನು ಜಾಸ್ತಿಯಾಗಿ ಒಂದು ಹಂತದ ಒಂದು ದಿಶೆಯನ್ನು ಕೊಟ್ಟದ್ದು ಅಲ್ಲಿ. ಅದಾದಮೇಲೆ ಸಿದ್ದಾಪುರ ಕಾಲೇಜಿನಲ್ಲಿ ಓದುವಾಗ ಕೂಡ ಇಂಜಿನಿಯರಿಂಗ್ ಶಿಕ್ಷಣದ ಮಹತ್ವವಾಗಲಿ ಅಥವಾ ಅರಿವಾಗಲಿ ಇರಲಿಲ್ಲ. IIT ಅನ್ನೋ ಒಂದು ಸಂಸ್ಥೆ ಇದೆ, IITಯ ಬಗ್ಗೆನೇ ತಿಳಿದಿರಲಿಲ್ಲ. ಅದು ಸತ್ಯ. ಯಾರೋ ಇಂಜಿನಿಯರಿಂಗ್, ನನ್ನ ಕ್ಲಾಸ್ಮೇಟ್ ಗುರುಪ್ರಸಾದ್ ಇಂಜಿನಿಯರಿಂಗ್ ಎಕ್ಸಾಮ್ ಕಟ್ಟಿದ್ದಕ್ಕೆ, CET ಎಕ್ಸಾಮ್ ಆ ಕಾಲದಲ್ಲಿ ಕಟ್ಟಿದ್ದಕ್ಕೆ ನಾನು ಎಕ್ಸಾಮ್ ಕಟ್ಟಿ ಪಾಲಿಮರ್ ಆಯ್ಕೊಂಡದ್ದು ಕೂಡ ಒಂದು ಆಕಸ್ಮಿಕ ಘಟನೆ. ಅದು ಕೂಡ ತಿಳಿದು ಆಯ್ಕೊಂಡದ್ದಲ್ಲ. ಅಲ್ಲಿ ಹೋದ್ಮೇಲೆ ಹೇಳೋದಿಲ್ಲ, ಅದನ್ನು ಮಾಡಿದ್ರೆ ಚೆನ್ನಾಗಿದೆ, ಮಾಡಿದ್ರೆ ವಿಪುಲ ಅವಕಾಶಗಳಿವೆ ಅಂತ ಹೇಳಿದಾಗ ಅದನ್ನು ಚೆನ್ನಾಗಿ ಮಾಡಿಕೊಂಡಾಗ GEಲಿ ಕೆಲಸ ಸಿಕ್ಕತ್ತು. GEಲಿ ಕೆಲಸ ಸಿಕ್ಕಿ ಅಲ್ಲೂ 4 ವರ್ಷ. ಅದು ನನ್ನ ಯುರೋಪಿನ ಪಯಣಕ್ಕೆ ಮೂಲ ಹಾದಿ. ಜನರಲ್ ಎಲೆಕ್ಟ್ರಿಕ್ ಆಗಿನ ಕಾಲದಲ್ಲಿ ನಂಬರ್ 4-5 ಜಗತ್ತಿನ 4-5 ಕಂಪನಿಯ ದೊಡ್ಡ ದೈತ್ಯ ಕಂಪನಿಗಳಲ್ಲಿ ಒಂದಂತಹ ಕಂಪನಿ. ಇವತ್ತಿಗೂ ಏರ್ಕ್ರಾಫ್ಟ್ ಇಂಜಿನ್ ಆಗಲಿ ಆ ಥರ ಅವರು ಮೊನೊಪೊಲಿ 2 ಇಂಜಿನ್ಗಳು, ಒಂದು ರಾಲ್ಸ್ ರಾಯ್ಸ್, GE ಎರಡೇ ಮೂಲ ಕಂಪನಿಗಳಲ್ಲಿ ಮಾಡ್ಬಂದು. ಅಂದರೆ ಇವತ್ತಿಗೂ ಒಂದು ಹಂತದ ಮಹತ್ವ ಅಂತ ಕಂಪನಿ GE. ಆದರೆ ಆಗ ಇನ್ನೂ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂಥ ಕಂಪ್ನಿ. ಅಲ್ಲಿ ನಾನು ಸೇರ್ಕೊಂಡಾಗ ಜಗತ್ತಿನ ಆಗಿನ ಆ ಕಂಪನಿಯ ಮಹತ್ವ ಏನಾಗಿತ್ತು ಅಂದರೆ, ಬೆಂಗಳೂರಿನ ಸೆಂಟರ್ ಎಲ್ಲ ಭಾರತೀಯ ಬಹಳ ವಿಜ್ಞಾನಿಗಳನ್ನು ಹೊರಗಡೆಯಿಂದ ಕರ್ಕೊಂಡು ಬಂದು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಅದು R&D ಸೆಂಟರ್ ಆಗಿತ್ತು. ಸೊ ಆವಾಗ ನನಗೆ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುವ ಮೊದಲ ಅವಕಾಶ BE ಆದಮೇಲೆ ತಕ್ಷಣವಾಗಿ ಸಿಕ್ಕದ್ದು. ಅದು ಎಲ್ಲರಿಗೂ ಸಿಗುವಂತಹ ಅವಕಾಶ ಅಲ್ಲ. ಅಂದರೆ ಅದು ನನ್ನ ಅದೃಷ್ಟ. ನಾನು BE ಚೆನ್ನಾಗಿ ಮಾಡಿ ಅಲ್ಲಿ ಕ್ಯಾಂಪಸ್ ಸೆಲೆಕ್ಟ್ ಆಗಿ ಅಲ್ಲಿ ಹೋದದ್ದು ನನ್ನ ಅದೃಷ್ಟ. ಅದಕ್ಕೆ ಕಾರಣಕರ್ತರು ಹಲವು. ಆದರೆ ಅಲ್ಲಿ ಹೋದದ್ದು ಆವಾಗ ಸಿಕ್ಕದ್ದು ಅಲ್ಲಿ ಪರಿಣಿತರಿದ್ರಲ್ಲ, ಅಲ್ಲಿ ವಿಜ್ಞಾನಿಗಳಿದ್ರಲ್ಲ, ಅಲ್ಲಿ ಅವರು ಹೊಂದನ್ಸಿದ್ರು, ಶ್ರೀಕಾಂತ್ ನೀನೇನಾರು ಮಾಡಬಹುದು, ಇದಿಷ್ಟಕ್ಕೆ ನಿನ್ನನ್ನು ಸೀಮಿತಗೊಳಿಸ್ಕೊಡ್ಬೇಡ, ನೀನು ಮುಂದೆ ಹೋಗು, ಏನಾರು ಮಾಡು. ಆವಾಗ ನಾನು ಮಾಸ್ಟರ್ಸ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಹೊರಟಾಗ ಬೇರೆ ದೇಶಗಳಿಗೆ ನನ್ನ ಅರ್ಜಿ ಸಲ್ಲಿಸಿದ್ದು ಉಂಟು. ಅಮೇರಿಕಕ್ಕೆ ಹೋಗಿದ್ದು, UK. ಆವಾಗ ನನಗೆ 3 ವರ್ಷ, 2ನೇ ವರ್ಷ ಆದಮೇಲೆ ನಾನು ಅರ್ಜಿ ಹಾಕ್ಲಿಕ್ಕೆ ಶುರು ಮಾಡಿದ್ದು. ಸ್ವಲ್ಪ ಹೆಚ್ಚು ಕಡಿಮೆ 1.5-2 ವರ್ಷ ನಂತರ ನನ್ನ ಕಂಡೀಷನ್ ಒಂದೇ ಆಗಿತ್ತು. ನಾನು ನನ್ನ ಕಾಲ ಮೇಲೆ ಆಗತಾನೆ ನಿಂತ್ಕೊಂಡಂತಹ ಜೀವನ, GEಲಿ ಒಳ್ಳೆ ಕೆಲಸ, ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ.
ಕೆಲಸವನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ಊಟ ತಿಂಡಿಗೂ ನನ್ನಲ್ಲಿ ದುಡ್ಡಿಲ್ಲ, ಯಾರಾದರೂ ಕೊಟ್ಟು ಅಂದ್ರೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಓದಿಸಿದ್ರೆ ಓದಲಿಕ್ಕೆ ರೆಡಿ, ಮಾಡ್ಲಿಕ್ಕೆ ರೆಡಿ. ಆವಾಗ ನನ್ನ ಕೈ ಹಿಡಿದಿದ್ದು ಯುರೋಪಿಯನ್ ಯೂನಿಯನ್ ಫೆಲೋಶಿಪ್. ಓಕೆ. ಆ ಫೆಲೋಶಿಪ್ನ ಮೇಲೆ ಜರ್ಮನಿಗೆ ಹೋಗಿ 2 ವರ್ಷ, ಒನ್ ಆಫ್ ದ ಬಿಗ್ಗೆಸ್ಟ್ ಫೆಲೋಶಿಪ್, ಮಾಸ್ಟರ್ ಲೆವೆಲ್ಗೆ ಅಂತ ಅತ್ಯುನ್ನತ ಫೆಲೋಶಿಪ್ ಯುರೋಪಿಯನ್ ಯೂನಿಯನ್ ನನಗೆ ಕೊಡ್ತು. ನಾನು ಅಲ್ಲಿ 2 ವರ್ಷ ಮಾಸ್ಟರ್ಸ್ ಮಾಡಿದೆ ಅವಾಗ. ಅದಾದ್ಮೇಲೆ ಅಲ್ಲೂ ಒಳ್ಳೆಯ ಯಶಸ್ಸು ಸಿಕ್ಕಿದ್ರಿಂದ PhD PhD ನನ್ನ ಮೂಲ ಕಿಬ್ಬಳ್ಳಿ ಹೈಸ್ಕೂಲಿನ ಇದರಲ್ಲೇ ಏನಾದ್ರು PhD ಮಾಡಿದ್ರೆ ನನಗೆ ಕೆಲಸ ಖಾಯಂ ಅನ್ನೋದು ಯಾರೋ ಹೇಳಿದ್ದ ಇದು. PhD ಯಾವುದೋ ಒಂದು ವಿಷಯದಲ್ಲಿ ಅತಿಯಾಗಿ ಅಥವಾ ಸರಿಯಾಗಿ ಪರಿಣಿತಿಯನ್ನು ಹೊಂದಬೇಕು ಅಂದ್ರೆ PhD ಮಾಡಬೇಕು ಅನ್ನೋ ಒಂದು ಹಂಬಲ ಮುಂಚಿಂದನೂ ವಿಜ್ಞಾನಿ ಆಗಬೇಕು ಅಂತ ಹಂಬಲ ಇರಲಿಲ್ಲ, ಅಥವಾ ವಿಜ್ಞಾನದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಹಂಬಲ ಇದ್ರು. PhD ಮಾಡಿದ್ರೆ ಏನಾದ್ರು ಮಾಡಬಹುದು ಅನ್ನೋ, ಅವಾಗ PhD ಆಯ್ಕೆ ಮಾಡಿಕೊಂಡೆ. PhD ನಂತರ ಈ ಜರ್ಮನ್ ಕಂಪನಿಯಲ್ಲಿ, ಜರ್ಮನ್ ಕಂಪನಿ ಅಲ್ಲ, ಅದು ರಿಸರ್ಚ್ ಇನ್ಸ್ಟಿಟ್ಯೂಟ್, ಜರ್ಮನ್ ಗೌರ್ಮೆಂಟ್ ಫಂಡೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಲ್ಲಿ ಅಂತ ಇಲ್ಲಿ CSIR ಅಥವಾ ನ್ಯಾಷನಲ್ ಲ್ಯಾಬ್ಸ್, IISc ಆ ಥರ ಓದಿಸ್ಬೋದು. ಆದರೆ IISc ಇಲ್ಲಿ ಮಾಸ್ಟರ್ಸ್ ಕೋರ್ಸ್ಗಳಿಲ್ಲ, ನಮ್ಮಲ್ಲಿ ಕೋರ್ಸ್ಗಳಿಲ್ಲ, ನಾವು ಪ್ಯೂರ್ ರಿಸರ್ಚ್. ಬಟ್ ನಮ್ಮದು ಸಂಶೋಧನೆಗಳು ಬರೇ ಜರ್ಮನಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮಲ್ಲಿ ಒಂದು ಭಾರತೀಯ ವಿಜ್ಞಾನಿಗಳು ಕೂಡ ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ. ಇದು ಗ್ಲೋಬಲ್ ರಿಸರ್ಚ್ ಸೆಂಟರ್. ಬೇರೆ ಬೇರೆ ವಿಜ್ಞಾನಿಗಳಿಗೆ ನಮ್ಮಲ್ಲಿ ಬಂದು ಕೆಲಸಗಳನ್ನು ಮಾಡಲಿಕ್ಕೆ, ಸಂಶೋಧನೆಗಳನ್ನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಡೆಸಿ ಹೇಳುವಂಥ ಒಂದು ಏನು ಸಂಶೋಧನಾ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಸಂಶೋಧನಾ ವಿಜ್ಞಾನಿಯಾಗಿ ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ, ಅಥವಾ ಪರ್ಟಿಕ್ಯುಲರ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ? DC ಅನ್ನೋದು ಒಂದು ದೊಡ್ಡ ಸಮುದ್ರ. ಅದರಲ್ಲಿ ಮೇನ್ಲಿ ಫಿಸಿಕ್ಸ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಅಂದ್ರೆ ಫಿಸಿಕ್ಸ್ ಅಲ್ಲಿ ತುಂಬಾ ಸಾಧಿಸುವಂತಹ ಸಂಸ್ಥೆ. ಆದ್ರೆ ಮೂಲ DCಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ DC ನಾರ್ಮಲಿ ಮ್ಯಾಟರ್ ಅಂತ, ಫೋಕಸ್ಡ್ ಆನ್ ಮ್ಯಾಟರ್ ಅಂತ ಹೇಳ್ತೀವಿ. ಮ್ಯಾಟರ್ ಅಂದ್ರೆ ಎಲ್ಲ ವಸ್ತುಗಳಲ್ಲಿ, ಅದು ವಸ್ತು ಅಂತರಿಕ್ಷಕ್ಕೆ ಹಾರಿಸೋ ಅಂತರಿಕ್ಷದ ವಿಮಾನಗಳಲ್ಲಿ ಕೂಡ ಇರ್ಬೋದು, ಅಥವಾ ಇನ್ಕ್ಲೂಡಿಂಗ್ ವಸ್ತು. ಈಗ ಮೊನ್ನೆ ಕೋವಿಡ್ ಬಂದಾಗ ಇದು ಬಯೋಟೆಕ್ ಕಂಪನಿಯವರು ಕೂಡ ಬಂದು ವೈರಸ್ ಕೂಡ ಹೇಗೆ ಮಟೀರಿಯಲ್ ಜೊತೆಗೆ ನಾವು ತಗೊಳ್ಳೋ ಔಷಧಿ ಜೊತೆ ಗ್ರಾಫ್ಟಿಂಗ್ ಹೆಂಗ್ ಆಗುತ್ತೆ ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾರೆ ನಾವು. ಅಂದ್ರೆ ಸೊ ನಾವು ಸಣ್ಣ ವೈರಸ್ನಿಂದ ಹಿಡಿದು ಅಂತರಿಕ್ಷದ ಹಾರೋವರೆಗೆ ಅದನ್ನ ಎಲ್ಲವನ್ನು ನಾವು ಸಂಶೋಧನೆಯನ್ನ ಮಾಡ್ತೇವೆ. ಅದು ನಮ್ಮ ಕೆಲಸ. ಅದರ ಜೊತೆಗೆ ಇನ್ಕ್ಲೂಡಿಂಗ್ ಐಸ್ ಕ್ಯೂಬ್ ಇದೆ. ಐಸ್ ಕ್ಯೂಬ್ ಅಂತಂದ್ರೆ ಇಲ್ಲಿ ಸ್ಪೆಷಲ್ ಟೆಲಿಸ್ಕೋಪ್, ಹೊರಗಡೆ ಇಲ್ಲಿ ಸೌತ್ ಪೋಲ್ ಅಲ್ಲಿ ಟೆಲಿಸ್ಕೋಪ್ ಅನ್ನು ಇಟ್ಟು ಭೂಮಿಯಿಂದ ಹೊರಗಡೆ ಎಕ್ಸ್ಟ್ರಾ ಸ್ಟೆಲಿಟೀಸ್ ಆಕ್ಟಿವಿಟೀಸ್ ಬಗ್ಗೆ ಅದನ್ನೆಲ್ಲ ಸಂಶೋಧನೆಗಳನ್ನಾಗಲಿ, ಹಾಗೆ ಬೇರೆ ಬೇರೆ ವಿಷಯಗಳಲ್ಲಿ. ಮತ್ತೆ ಆಸ್ಟ್ರೋ ಪಾರ್ಟಿಕಲ್ ಫಿಸಿಕ್ಸ್, ಈಗ CERN ಏನು ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನ್ಗಳನ್ನು ಕೊಲೈಡ್ ಮಾಡಿ ಈಗ ಹೊಸ ಬೋಸ್ ಪಾರ್ಟಿಕಲ್ಸ್, ಇದ್ರ ಪಾರ್ಟಿಕಲ್ಸ್ ಅನ್ನೋದು ಹೇಗೆ ಅಂದ್ರೆ ಮಂಡಲ ಹೇಗೆ ಸೃಷ್ಟಿ ಆಯಿತು, ಹಾಗಿದ್ದ ಭೌತಿಕ ಅಂದ್ರೆ ಅಷ್ಟು ಮೂಲಭೂತ ಸಂಶೋಧನೆಗಳನ್ನು ಕೂಡ ನಮ್ಮಲ್ಲಿ 500-600 ವಿಜ್ಞಾನಿಗಳು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯೇ ಸ್ವಲ್ಪ ಕಡಿಮೆ ಒಂದು 3000 ಜನ ಕೆಲಸ ಮಾಡ್ತಾರೆ ಇವತ್ತಿನ ಇದರಲ್ಲಿ. ನಾನು ತೊಡಗಿಸ್ಕೊಂಡಿದ್ದು ನಮ್ದು ಸಿಂಕ್ರೋಟ್ರಾನ್ ಅಂತ, ಭಾರತದಲ್ಲಿ ಒಂದೇ ಕಡೆ ಇದೆ ಸಣ್ಣದ ಒಂದು ಸಿಂಕ್ರೋಟ್ರಾನ್. ನಮ್ದು 3rd ಜನರೇಷನ್ ಸಿಂಕ್ರೋಟ್ರಾನ್ ಅಂತ ಹೇಳ್ತಾರೆ. ಅದು ನಾವು 3rd ಜನರೇಷನ್ ಸಿಂಕ್ರೋಟ್ರಾನ್, ನಮ್ಮ ಕಂಪನಿಯೇ ಒನ್ ಆಫ್ ದ ಪವರ್ಫುಲ್ ಇನ್ ದ ವರ್ಲ್ಡ್. ನಮ್ಮ ರಿಂಗ್ ಏನ್ ಹೇಳ್ತಾರೆ ಅದರ ಪವರ್ ಅಂದ್ರೆ ಎಕ್ಸ್ರೇ ಪವರ್, ನಮ್ಮ ಬೆಳಕು. ಎಕ್ಸ್ರೇ ಇಸ್ ಆಲ್ಸೋ ಒಂದು ಹಂತದ ಬೆಳಕು. ಅದು ಆ ಪವರ್ ಅಳತೆ ಮಾಡಿದ್ರೆ ನಾವು ನಮ್ಮ ಸಂಸ್ಥೆ ಅತಿ ಅಂತ ಜಾಸ್ತಿ ಅದನ್ನ ಬಳಸ್ಕೊಂಡು ವೈರಸ್ ಅನ್ನಾಗ್ಲಿ ಹೊಸ ಹೊಸ ವಸ್ತುಗಳನ್ನಾಗ್ಲಿ ಸಂಶೋಧಿಸ್ತಾರೆ. ಅಥವಾ ಇಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳ ಜೊತೆಗೂ ಭಾರತೀಯ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ನಮ್ಮ ಸಂಸ್ಥೆ ಸಣ್ಣ ಒಪ್ಪಂದ ಇದೆ. ಇಲ್ಲಿಯ ವಿಜ್ಞಾನಿಗಳು ಕೂಡ ಅಲ್ಲಿ ಬಂದು ಕೆಲವು ದಿನಗಳ ಕಾಲ ತಮ್ಮ ಸಂಶೋಧನೆ ಯಾವುದೋ ಇಲ್ಲಿ ಮಾಡಿರೋ ಕೆಲಸವನ್ನ ಅಲ್ಲಿ ಬಂದು ಎಕ್ಸ್ರೇನ ಯೂಸ್ ಮಾಡಿಕೊಂಡು ಅವರು ತಮ್ಮ ರಿಸಲ್ಟ್ಸ್ ಅನ್ನು ತಗೊಂಡು ಒಂಥರ ಅನಾಲಿಟಿಕಲ್ ಲ್ಯಾಬ್ ತರ ಯೂಸ್ ಮಾಡ್ಕೊಳ್ತಾರೆ. ಸೊ ಅದು ಅವ್ರು ಕೂಡ ನಾವು ಅದನ್ನ ಗ್ಲೋಬಲ್ ಸೈಂಟಿಸ್ಟ್, ನಾವು ಯಾರು ಬೇಕಾದ್ರೂ ನಮ್ಗೆ ಹಾಗೆ ಅಂತ ಅದಕ್ಕೇನು ವಿಶೇಷವಾಗಿ ಫೀ ಅನ್ನ ಏನು ತಗೊಳ್ಳೋದಿಲ್ಲ. ಇಲ್ಲಿ ಭಾರತೀಯರಿಗೆ ವಿಶೇಷವಾದಂತಹ ಒಂದು ಇದಿದೆ, ಯಾಕೆಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಆದ್ರೆ ಬೇರೆ ಯಾವ್ದೋ ಅಮೆರಿಕಾದವ್ರು ಬರ್ಬೋದು, ಜಪಾನ್ ಅವ್ರು ಬರ್ಬೋದು, ಯಾವುದೇ ನಿಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಕೂಡ ಬರ್ಬೋದು. ಅದನ್ನ ಅಪ್ಲೈ ಮಾಡಿದ್ರೆ ಅದನ್ನ ವಿಷಯ ಪರಿಣಿತರು ಅದನ್ನ ಗಮನಿಸಿ ಅದಕ್ಕೆ ಒಂದು ಸಮಯವನ್ನು ಅಲಾಟ್ ಮಾಡ್ತಾರೆ. ಅವ್ರು ಬಂದು ಸಂಶೋಧನೆ ಅವ್ರ ರಿಸಲ್ಟ್ ಅನ್ನು ಅವ್ರಿಗೆ ತಗೊಂಡು ಹೋಗ್ಬೋದು. ನಮ್ಮಲ್ಲಿ
ಅದೊಂಥರ ಸೇವೆ ಥರ, ಸರ್ವಿಸ್. ಅಂದರೆ ನಾವು ಅದರಿಂದ ವಿಶೇಷವಾದ ನಮಗೇನು ಸಿಗೋದಿಲ್ಲ ಅದರಲ್ಲಿ. ಆದರೆ ನಮಗೆ ವಿಜ್ಞಾನಿಗಳಾಗಿ ನಮಗೇನು ಅಂದ್ರೆ ಅವ್ರ ಸಂಶೋಧನೆಗಳಲ್ಲಿ ಬೇರೆ ಬೇರೆ ಸಂಶೋಧನೆಗಳನ್ನ ನಮ್ಮನ್ನ ನಾವು ತೆರೆದುಕೊಂಡ್ರೆ ನಮ್ಮ ಜ್ಞಾನ ಜಾಸ್ತಿ ಆಗ್ತದೆ. ನಾವು ಅದರಿಂದ ಬೇರೆದೇನನ್ನು ಕಲ್ತ್ಕೋಬಹುದು ಅಥವಾ ಕಂಡುಹಿಡಿಬಹುದು ಸಾಧ್ಯವಾದರೆ. ಓಕೆ, ಈಗ ನೀವು ಕನ್ನಡ ಶಾಲೆಯನ್ನ ಕನ್ನಡ ಮೀಡಿಯಮು, ಕಿಬ್ಬಳ್ಳಿ ಹೈಸ್ಕೂಲ್ ಅದು ಸಹ ಕನ್ನಡ ಮೀಡಿಯಮು, ನಂತರ PUC MGC ಸಿದ್ದಾಪುರದಲ್ಲಿ ಮಾಡಿದ್ರಿ ಕನ್ನಡ ಮೀಡಿಯಂ, ಅಲ್ಲಿ ನಂತರದಲ್ಲಿ ಮೈಸೂರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿದ್ರು. ಅಂದರೆ ಬಹುತೇಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ರು, ವಿಜ್ಞಾನಿಯಾಗಿ ಗುರ್ಸ್ಕೊಂಡಿದ್ರಿ. ಕನ್ನಡ ಮಾಧ್ಯಮದ ಓದಂಥ ನಿಮ್ಮ ಶಿಕ್ಷಣ ನಿಮಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಳ್ಲಿಕ್ಕೆ ಅಥವಾ ನಿಮ್ಮ ಹೆಚ್ಚಿನ ಓದಿಗೆ ತೊಡಕ ಆಯ್ತಾ ಅಥವಾ ಅನುಕೂಲ ಆಯ್ತಾ? ಕನ್ನಡ ಮಾಧ್ಯಮ ನನ್ನ ದೃಷ್ಟಿ, ಕನ್ನಡ ಮಾಧ್ಯಮ ಅಂತಲ್ಲ, ನಮ್ಮ ಮಾತೃಭಾಷೆ ಮುಖ್ಯ ನನ್ನ ದೃಷ್ಟಿಯಲ್ಲಿ. ನಾನು ಓದಿದ್ದು ಕನ್ನಡದ, ಅದು ನನಗೆ ಜಾಸ್ತಿ ಸಹಕಾರಿ ಆಯಿತು ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ನೀವು ನೋಡಿ, ನಾನಿರೋದು ಜರ್ಮನಿಯಲ್ಲಿ ಇವತ್ತಿಗೂ PhD ಕೂಡ ಜರ್ಮನ್ ಭಾಷೆಯಲ್ಲೇ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಜರ್ಮನ್ನಲ್ಲಿ ನನ್ನ ಮಗ ಕೂಡ ಓದ್ತಾನೆ ಜರ್ಮನಿಲಿ. ಅವನು ಜರ್ಮನ್ ಕ್ಲಾಸಿಗೆ ಹೋಗ್ತಾನೆ. ನೀವು ಅಲ್ಲಿ ಹ್ಯಾಂಬರ್ಗ್ನಂಥ 1 ಮಿಲಿಯನ್ ಜನಸಂಖ್ಯೆ ಇರುವಂಥ ದೊಡ್ಡ ನಗರದಲ್ಲಿ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಹುಡುಕಬೇಕು. ಏನೋ ಒಂದು 5-6 ಸ್ಕೂಲ್ ಸಿಗ್ಬೋದು ನಿಮಗೆ. ಅಂದರೆ ಅಲ್ಲಿರೋದೆಲ್ಲ ಅಲ್ಲಿಯ ಲೋಕಲ್ ಸ್ಕೂಲ್ಗಳೇ, ಅಲ್ಲಿ ಕಲಿಸೋದೆಲ್ಲದು ಜರ್ಮನ್ ಭಾಷೆಯಲ್ಲೇ ಕಲಿಸ್ತಾರೆ ಮಕ್ಕಳು. ಹಾಗಿದ್ರೆ ಹ್ಯಾಂಬರ್ಗ್ ಅಂತ ಶಿರಸಿನೇ ಜಾಸ್ತಿ ಇಂಗ್ಲಿಷ್ ಮೀಡಿಯಂ ಸಂಖ್ಯೆ ಜಾಸ್ತಿ ಇದೆ ಹೇಳ್ಬೋದು. ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಇವೆ, ಇಲ್ಲ ಹೇಳಂತಲ್ಲ. ಅದಕ್ಕೆ ಗೌರ್ಮೆಂಟಿನ ಯಾವುದೇ ಇದಿರುವುದಿಲ್ಲ. ಬೇರೆದೆಲ್ಲದು ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ. ಇದು ಒಂದು ಕೆಲವು ಪ್ರೈವೇಟ್ ಸ್ಕೂಲ್ಗಳು ಈ ಬ್ಯೂರೋಕ್ರಾಟ್ಸ್ಗಳಿಗೆ, ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗೋ ಆ ಮಕ್ಕಳ, ಅಂದ್ರೆ ವರ್ಷಕ್ಕೊಂದೊಂದು ಭಾಷೆಯನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗಲ್ವಲ್ಲ, ಆ ದೃಷ್ಟಿಯಲ್ಲಿ ಇವೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳು. ಇಲ್ಲ ಅಂತಲ್ಲ, ಅದು ಮೇಜರ್ ಲ್ಯಾಂಗ್ವೇಜ್ ಅಲ್ಲಿ. ನೀವು ಫ್ರೆಂಚ್ಗೆ ಹೋದ್ರು, ಫ್ರಾನ್ಸ್ಗೆ ಹೋದ್ರು ಅದೇ, ಇಟಾಲಿಗೆ ಹೋದ್ರು ಅದೇ. ಮೂಲ ಶಿಕ್ಷಣಗಳು 10ನೇ ಕ್ಲಾಸ್ ಆಗಲಿ 12ನೇ ಕ್ಲಾಸ್ವರೆಗೆ ಆಗಲಿ ಅವ್ರು ಅಲ್ಲಿಯ ಭಾಷೆಗಳು. ಆಮೇಲೆ ಕೆಲವೊಬ್ಬರೆಲ್ಲ PhD ಡಿಗ್ರಿಗಳನ್ನು ಇದನ್ನು ಚೇಂಜ್ ಮಾಡ್ಕೊಡ್ತಾರೆ. ಅದು ನಾವು ಕೂಡ ಮಾಡೋದು ನನ್ನ ಶಿಕ್ಷಣದಲ್ಲೂ. ಅದು ಇಲ್ಲಿಯ ಸಹಜವಾದಂತಹ ಶಿಕ್ಷಣ. ಅದರಲ್ಲಿ ನನಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೆ ಅದು ನನ್ನ ಶಕ್ತಿ. ನಾನು ಇವತ್ತಿಗೆ ಕನ್ನಡದಲ್ಲಿ ಯೋಚನೆ ಮಾಡ್ತೀನಿ, ಇಂಗ್ಲಿಷ್ನಲ್ಲಿ ಕೆಲಸ ಮಾಡ್ತೀನಿ. ಅಂದ್ರೆ ಕೆಲಸ ಬೇರೆಯವ್ರ ಜೊತೆ ಸಂಹರಿಸ್ಲಿಕ್ಕೆ ಇಂಗ್ಲಿಷ್ ತೊಂದರೆಯೇ ಅಲ್ಲ, ನನ್ನ ಕೆಲಸಕ್ಕೂ ತೊಂದರೆ ಅಲ್ಲ. ನಾವು ಪೀಡಿತರು, ನಾವು ಇಲ್ಲ ಇಂಗ್ಲಿಷಲ್ಲಿ ಕಲ್ತ್ರೆ, ಹೌದು ನನಗೂ ಕಷ್ಟವಾಗಿತ್ತು. PUCಗೆ ಹೋದಾಗ ಕನ್ನಡ ಕಿಬ್ಬಳ್ಳಿ ಹೈಸ್ಕೂಲಿಂದ ಸಿದ್ದಾಪುರಕ್ಕೆ ಹೋದಾಗ ಒಂದು ಹಂತದ ತೊಡಕು ಕಾಡಿದ್ದು ಸಹಜ. ಅದು ಎಲ್ಲರನ್ನು ಕಾಡುತ್ತದೆ. ಅದನ್ನು ಕಾಡಲೇಬೇಕು. ಭಾಷೆ ಅಷ್ಟನ್ನು ಕಾಡಿಸ್ಕೊಂಡ್ರೆ ನಿಮ್ಮದು ಚೆನ್ನಾಗಿ ಮುಂಚೆಯಿಂದನೂ ಬಂದರೆ. ಅದು ಈಗ ಹೇಳ್ತಾರಲ್ಲ, ನಾವು ಇಂಗ್ಲೀಷನ್ನು ಕಲ್ದಿಯೋದು ತಪ್ಪಲ್ಲ, ಆದ್ರೆ ನಮ್ಮ ಭಾವನೆಗಳನ್ನೇ ಬಿಟ್ಟು ಬಿಡ್ತೀವಿ. ಅದನ್ನ ಯಾವುದೋ ಒಂದು ನೋವು ಆಗಲಿ ಇದನ್ನಾಗಲಿ ಹೇಗೆ ನಾವು ಭಾಷೆಯಲ್ಲಿ ನಮ್ಮ ಅಪ್ಪಮ್ಮನ ಭಾಷೆಯಲ್ಲಿ ಚೆನ್ನಾಗಿ ಹೇಳ್ಬಿಡ್ತೀವಿ. ಆ ಭಾಷೆ ನಮ್ಮ ಕೆಲಸದಲ್ಲೂ ಬೇಕು. ಅದನ್ನ ಹೇಳಲಿ ನೀವು ಅದನ್ನು ಚೆನ್ನಾಗಿ ನೀವು ಸೇವೆಯಲ್ಲಿ ಅಥವಾ ಸೇವಾ ವೃತ್ತಿಯಲ್ಲಿ ಕೆಲಸ ಮಾಡಿ ಅಥವಾ ವಿಜ್ಞಾನ ವೃತ್ತಿಯಲ್ಲಿ ಆ ಭಾಷೆಯನ್ನು ಇಟ್ಟುಕೊಂಡು ನೀವು ಸಂವಹಿಸೋದು ಹೋದ್ರೆ ನಿಮ್ಮ ಯಶಸ್ಸು ಕೂಡ ಅಷ್ಟರ ಮಟ್ಟಿಗೆ ಕಡಿಮೆ. ಅಲ್ಲಿ ಜರ್ಮನಿನ ಉದಾಹರಣೆನ ಹೇಳಬೇಕು ಅಂತಂದ್ರೆ ಹೇಳ್ತಾರೆ, ನಮ್ಮ ಮಕ್ಕಳಿಗೆ, ನನ್ನ ಹೆಂಡತಿಗೆ ಜರ್ಮನ್ ಬರ್ತಾ ಇದ್ರು ಕೂಡ, ನಾವಿಬ್ರು ಭಾರತದವರೇ, ಸಿರ್ಸಿಯವರೇ, ಅವ್ರು ಹೇಳ್ತಾರೆ ನೀವು ಜರ್ಮನ್ನಲ್ಲಿ ಮಾತಾಡಬೇಡಿ ಮಕ್ಕಳ ಹತ್ರ ಅಂತ. ನೀವು ಯಾಕೆ ಅಂದ್ರೆ ನಾವು ಜರ್ಮನ್ ಮಾತಾಡಿದ್ರೆ ಅದು ಫಾರಿನ್ ಲ್ಯಾಂಗ್ವೇಜ್ ಜರ್ಮನ್ ಆಗಿ ಮಾತಾಡ್ತೀವಿ. ನಾವು ಇವತ್ತು ಇಂಗ್ಲೀಷನ್ನು ಮಾತಾಡಿದ್ರು ಕೂಡ ಅದು ಫಾರಿನ್ ಇಂಗ್ಲೀಷ್. ನಾವು ಇಂಗ್ಲೀಷ್ ವಿ ಕ್ಯಾನ್ ಸ್ಟಡಿ ಇಂಗ್ಲೀಷ್ ಓನ್ಲಿ ಆಸ್ ಎ ಫಾರಿನ್ ಲ್ಯಾಂಗ್ವೇಜ್. ನಾವು ಇಂಗ್ಲೀಷರಾಗಿ, ನೀವು ಇಂಗ್ಲೀಷಲ್ಲಿ ಇದ್ದರಲ್ಲಿ ನೀವು ಇಂಗ್ಲೆಂಡಲ್ಲೇ ಇದ್ದರೆ ಪರಿಸ್ಥಿತಿ ಬೇರೆ, ಅಮೇರಿಕಾದಲ್ಲೇ ಇದ್ದರೆ ಪರಿಸ್ಥಿತಿ. ಯಾಕೆಂದರೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅವರ ಭಾವನೆಗಳು ಅದರಿಂದ ಸಂವಹನ ಆಗುವುದು ಬೇರೆ. ನಾವು ಅದನ್ನು ಕಲಿಸಿದಾಗ, ನಾವು ಮಕ್ಕಳ ಹತ್ರ ಇಂಗ್ಲೀಷಲ್ಲಿ ಮಾತಾಡಿ ಇದನ್ನು ಮಾಡಿದಾಗ ಅದು ಫಾರಿನ್ ಲ್ಯಾಂಗ್ವೇಜ್. ಅವ್ರು ಹೇಳ್ತಾರೆ ನೀವು ಮಕ್ಕಳಿಗೆ ಅಪ್ಪಿತಪ್ಪನು ನೀವು ಜರ್ಮನ್ನಲ್ಲಿ ಮಾತಾಡಿ, ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡಿ, ಇಂಗ್ಲೀಷಲ್ಲಿ ಬೇಕಿದ್ರೆ ನಿಮ್ಮ ಇಷ್ಟ, ಆದರೆ ಜರ್ಮನ್ನಲ್ಲಿ ಮಾತಾಡ್ಬೇಕಂತ. ಯಾಕೆಂದ್ರೆ ಅವರ ಜರ್ಮನ್ ಹಾಳಾಗೋಗುತ್ತದೆ ಅಂತ ಅವ್ರಿಗೆ ಅದು ಕನ್ಸರ್ನು. ಅವರು ಶಾಲೆಯಲ್ಲಿ ಕಲ್ತ ಜರ್ಮನ್ನು ಬೇರೆ ಮಕ್ಕಳ ಜೊತೆಗೆ ಕಲ್ತ ಜರ್ಮನ್ನು ಒರಿಜಿನಲ್ ಜರ್ಮನ್ ಆಗಿ ಉಳಿತದೆ. ಯಾಕಂದ್ರೆ ಅಲ್ಲಿರೋರೆಲ್ಲ ಜರ್ಮನ್ಸ್ ಅಲ್ಲ. ಅದು ನನಗೆ, ನಾನು ಇವತ್ತಿಗೂ ಕನ್ನಡ ಮೀಡಿಯಂ ಅಲ್ಲಿ ನಾನು ಕಲಿದು ಹೋಗಿದ್ರೆ ನಾನು ಏನೋ ಮಾಡಿದ್ದೀನಿ ಅಂತಲ್ಲ, ಇಷ್ಟು ಕಲೀಲಿಕ್ಕೆ ನನ್ನ ಹತ್ರ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ. ಕಲ್ತಂತ ಮೂಲ ಏನಿದೆಯೋ ಅದು ಗಟ್ಟಿ ಇದೆ. ಓಕೆ,
ಈಗ ಸಾಮಾನ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಈಗ ಇಂಜಿನಿಯರಿಂಗ್ ಅಂದರೆ ಒಂದು ಸಿವಿಲ್ಲು, ಮೆಕ್ಯಾನಿಕಲ್ಲು ಅಥವಾ ಕಂಪ್ಯೂಟರ್ ಸೈನ್ಸು ಈ ಒಂದು 4-5 ಅಥವಾ ಒಂದು 6-7 ಥರ ಅಂದರೆ ಅದರಲ್ಲಿ ಏನು ವಿಭಾಗಗಳು ಇರ್ಬೋದು. ಆದರೆ ಇವತ್ತಿನ ದಿನದಲ್ಲಿ ಈಗ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಲ್ತವ್ರಿಗೆ ಅಥವಾ ಇಂಜಿನಿಯರಿಂಗಲ್ಲಿ ಯಾವ್ಯಾವ ರೀತಿಯ ಅವಕಾಶಗಳಿವೆ? ನಾನು ಊರಿಗೆ ಬಂದಾಗೆಲ್ಲ ಕೆಲವೊಂದು ಸಲ ಮಾಡಿದ್ದಿದೆ. ಕೆಲವೊಂದು ಹೈಸ್ಕೂಲ್ಗೆ ಕಾಲೇಜಿಗೆ ಹೋಗಿ ಹೇಳಿ ಬರ್ತೀನಿ, ಇಲ್ಲ ಮಕ್ಕಳೇ, ನಮ್ಮಲ್ಲಿ ಬೇರೆ ಬೇರೆ ಇಂಜಿನಿಯರಿಂಗ್ ಇವೆ. ನಾನು ಕೂಡ ಬೇರೆ ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲದ ಇಂಜಿನಿಯರಿಂಗ್ ಮಾಡಿದ್ದೀನಿ. ಪಾಲಿಮರ್ ಟೆಕ್ನಾಲಜಿ ನಾನು ತಗೊಂಡಾಗ ಇವತ್ತಿಗೂ ನೀವು ಸಿರ್ಸಿಯಲ್ಲಿ ಕೇಳಿ ಎಷ್ಟು ಜನಕ್ಕೆ ಪಾಲಿಮರ್ ಟೆಕ್ನಾಲಜಿ ಗೊತ್ತು, ಅಥವಾ ಕರ್ನಾಟಕದಲ್ಲಿ ಇರೋದು ಒಂದೇ ಕಾಲೇಜಲ್ಲಿ. ಓಕೆ, ಪಾಲಿಮರ್ ಟೆಕ್ನಾಲಜಿ ಇರೋದೇ ಒಂದು ಕಾಲೇಜಲ್ಲಿ, JC ಮೈಸೂರಿನಲ್ಲಿ. ಜನಗಳಿಗೆ ಗೊತ್ತೇ ಇಲ್ಲ, ಹೋಗಲ್ಲ. ಯಾಕೆಂದ್ರೆ ಅವ್ರಿಗೆ ಆ ಥರದ್ದೊಂದು ಇಂಜಿನಿಯರಿಂಗ್ ಇದೆ ಅಂತ. ಈ ಥರ ಬಹಳ ಇಂಜಿನಿಯರಿಂಗ್ಗಳಿವೆ, ಬಹಳ ಪ್ರಿಂಟ್ ಟೆಕ್ನಾಲಜಿ ಇದೆ ಇವತ್ತಿನ. ಅಂದರೆ ಬೇರೆ ಬೇರೆ ವಿಷಯಗಳಿವೆ. ನಾವು ದುರದೃಷ್ಟವಶವಾಗಿ 3-4 ಸ್ಟ್ರೀಮ್ಗಳಿಗೆ ಸೀಮಿತವಾಗಿ ನಮ್ಮ ಜ್ಞಾನವನ್ನು ಇಟ್ಟುಕೊಂಡಿದ್ದೀವಿ. ಅದರಿಂದ ಮಾತ್ರ ಜೀವನ ಸಾಧ್ಯ ಅನ್ನೋ ಒಂದು ಭಾವನೆಯಲ್ಲಿ ಇದ್ದೀವಿ. ಅದು ತಪ್ಪು. ಅದು ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದಲ್ಲ. ನನ್ನ ಸ್ನೇಹಿತರು ಕೇಶವ ಹೆಗಡೆ ಅವರು ಇವತ್ತು ಮಾತಾಡ್ತಿದ್ದೆ. ಅವರು ಏನು ಹೇಳಿದ್ರು ಅಂದರೆ, ಆ ಯಾವುದೋ ಒಂದು ವಿಷಯದಲ್ಲಿ, ಆ ಫೀಲ್ಡಲ್ಲಿ ಸಣ್ಣ ತೊಡಕಾದರೆ ನಮ್ಮ ದೇಶವೇ ಬಿದ್ದು ಹೋಗುವಂಥ ಪರಿಸ್ಥಿತಿ ಇದೆ ಅಂತ. ಇವತ್ತಿನ ಸಾಫ್ಟ್ವೇರ್ ತಗೊಳ್ಳಿ, ಉದ್ಯಮ ತಗೊಳ್ಳಿ, ಹೌದು ಸತ್ಯ ಕೂಡ. ಅಂದರೆ ಸಾಫ್ಟ್ವೇರ್ ಬಿದ್ದು ಹೋಗುತ್ತೆ ಅಂತಲ್ಲ, ಇವತ್ತಿನ ಅಗತ್ಯಕ್ಕೆ ಇದಕ್ಕೆ ತೊಂದರೆ ಆಗುವ ಲಕ್ಷಣಗಳಿಲ್ಲ. ಆದರೆ ನಮ್ಮ ಈ ಸಿರ್ಸಿಯಲ್ಲಿ ಇರೋರನ್ನೆಲ್ಲ ಅಡಿಕೆ ಕೊಯ್ಲಿಕ್ಕೆ ಹಚ್ಚಿಸಿದರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಜನ ಬೇಕಲ್ಲ. ಸಿರ್ಸಿ ಅಡಿಕೆ ತೋಟಗಳು ಇವೆ, ಅಲ್ಲ ಅಂತಲ್ಲ. ಎಲ್ಲರೂ ಕೊನೆ ಕೊಯ್ಲಿಕ್ಕೆ ಕೊನೆಗೌಡ್ರೆ ಆದ್ರೆ ಕೊನೆ ಹಿಡಿಯೋರು ಬೇಕಲ್ಲ. ಅದು ಯಾವ್ದ್ರಲ್ಲೂ ಎಕ್ಸ್ಟ್ರೀಮ್ ಆಗ್ಬಾರ್ದು. ಅದು ನಮ್ಮ ಇಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲಿ ಆಗಿರೋದು. ಅದು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್. ನೀವು ಯಾರನ್ನು ಕೇಳಿ, ಊರಿಗೆ ಬಂದಾಗ ನನಗೆ ಕಾಡುವ ಪ್ರಶ್ನೆ ಅದೇ, ನೀವು ಸಾಫ್ಟ್ವೇರಾ ಇಲ್ಲ ಹಾರ್ಡ್ವೇರಾ? ಬೇರೆ ಪ್ರಶ್ನೆ ನಮ್ಮಲ್ಲಿ ಜನರಲ್ಲಿ ಇಲ್ಲ. ಯಾಕೆ ಪ್ರಶ್ನೆ ಇಲ್ಲ ಅಂತಂದ್ರೆ ಅವರಲ್ಲಿ ಅದರ ತಿಳುವಳಿಕೆ ಇಲ್ಲ. ಆ ದೃಷ್ಟಿಯಲ್ಲಿ ವಿಪುಲ ನಮ್ಮಲ್ಲಿ ನೀವು ಮೂಲ ಇಂಜಿನಿಯರಿಂಗ್ ಮಾಡಿಕೊಂಡ್ರು, ಬೇಸಿಕ್ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡ್ರು ಒಳ್ಳೊಳ್ಳೆ ಅವಕಾಶಗಳಿವೆ. ನೋಡಿ, ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡ್ರೆ ಈಗ ಅರ್ಥಕ್ವೇಕ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಸಿವಿಲ್ ಇಟ್ಸ್ ಎ ಪಾರ್ಟ್ ಆಫ್ ಅರ್ಥಕ್ವೇಕ್ ಇಂಜಿನಿಯರಿಂಗ್, ಈಸ್ ಪಾರ್ಟ್ ಆಫ್ ಸಿವಿಲ್. ಎಷ್ಟು ಜನ ಅದರಲ್ಲಿ ನಾವು ಮುಂದುವರಿತೀವಿ? ಇಲ್ಲ. ಸಿವಿಲ್ ಇಂಜಿನಿಯರಿಂಗ್ ನೀವು ಯಾರು ಹೋದೆ ಅಂತಂದ್ರೆ ಅವ್ರು ಬರೇ ಮನೆಯನ್ನ ಮಾತ್ರ ಕಟ್ತಾನೆ ಅನ್ನೋ ಭಾವನೆ ನಮ್ಮಲ್ಲಿದೆ. ಇವತ್ತಿಗೆ ಜಪಾನಲ್ಲಿ, ನಾನು ಜರ್ಮನಿಲಿ ಒಂದು ನಗರಕ್ಕೆ ಹೋಗಿದ್ದೆ. ಅಲ್ಲಿ ಆ ನಗರದಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಕುಸಿತಾ ಇವೆ. ಯಾಕೆಂದ್ರೆ ಕೆಳಗಡೆ ಒಂದು ದೊಡ್ಡ ಒಂದು ಸಾಲ್ಟ್ ಲೇಕ್ ಇದೆ ಅಂತ ಹುಡುಕಿದ್ದಾರೆ. ಅಲ್ಲೆಲ್ಲ ಇರೋ ಮನೆಗಳನ್ನೆಲ್ಲ ಅವರು ವಿಶೇಷ ರೀತಿಯಲ್ಲೇ ಕಟ್ಟಬೇಕು. ಅದನ್ನ ನಾರ್ಮಲ್ ನೀವು ಸಿವಿಲ್ ಇಂಜಿನಿಯರಿಂಗ್ ಕಟ್ಟಿದ್ರೆ ಅವನು ಕಟ್ಟಲಿಕ್ಕೆ ಆಗೋದು ಇಲ್ಲ, ಬಿದೋಗುತ್ತೆ. ಒಂದು 5-10 ವರ್ಷಕ್ಕೆ ಮನೆನೇ ಹೊಸ ಮನೆ ಕಟ್ಟಿದ್ರು ಬಿದ್ದೋಗುತ್ತೆ. ಅಂದ್ರೆ ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷವಾದ ತರಬೇತಿ ಇದ್ಬೇಕು. ಮತ್ತೆ ನಾವು ನಮ್ಮನ್ನೆಲ್ಲವನ್ನು ಬರೇ BE-ಗೆ ಸೀಮಿತಗೊಳಿಸ್ಕೊಡ್ತೀವಿ. ನೀವು ಎಲ್ಲರೂ ನೋಡಿ, BE ಅದಾದ್ಮೇಲೆ BE-ಯಿಂದ ಮುಂದೆ ಹೋಗುವವರ ಸಂಖ್ಯೆ ಬಹಳ ಕಡಿಮೆ. ನಾನು BE-ಯಿಂದ ಮುಂದೆ ಹೋಗದೆ ಜನರಲ್ ಎಲೆಕ್ಟ್ರಿಕ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ರೆ ನನ್ನ ಜೀವನಕ್ಕೇನು ತೊಂದರೆ ಇರಲಿಲ್ಲ. ಜೀವನ ನಡೆಸ್ಕೊಂಡು ಹೋಗ್ಬೋದಿತ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಅದ್ ತುಡಿತವನ್ನು ನಮ್ಮಲ್ಲಿ ಇಟ್ಕೊಂಡ್ರೆ ನಮಗೆ ಖುಷಿ, ನಾವು ಖುಷಿ ಆಗಿದ್ರೆ ಹೇಳ್ತಾರೆ ಸಮಾಜವೂ ಖುಷಿಯಾಗಿರುತ್ತೆ ಅಂತ. ಒಂದು ಹಂತ ಅಂದ್ರೆ ಅದು ಲ್ಯಾಕಿಂಗ್ ಇದೆ ಇವತ್ತಿನ ಇದಕ್ಕೆ. ನಾವು ದುಡ್ಡಿನ ಬಿಟ್ಟು ಜ್ಞಾನದ ಹಿಂದೆ ಬಿದ್ದರೆ ಯಾವುದೇ ಇರ್ಬೋದು. ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸು ಮಾಡಲಿ, ಅಥವಾ ಎಲೆಕ್ಟ್ರಾನಿಕ್ಸ್ ಕೂಡ ಒಳ್ಳೆ, ಎಲ್ಲದಕ್ಕೂ ವಿಪುಲ. ಆದರೆ ಅದಿಷ್ಟಕ್ಕೆ ಸೀಮಿತಗೊಳಿಸಿಕೊಂಡಿದ್ದೇವೆ. ಮುಂದೆ ಒಂದು ಹೆಜ್ಜೆ ಇಡಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಇವತ್ತು ಪ್ರೋಗ್ರಾಮಿಂಗ್ ಗಷ್ಟೇ ಸೀಮಿತಗೊಳಿಸ್ಕೊಂಡಿದ್ದಾರೆ. ಅಥವಾ ಎಲೆಕ್ಟ್ರಾನಿಕ್ಸ್ ಅವರು ಸ್ವಲ್ಪ ಕಡಿಮೆ, ಎಲ್ಲರೂ ಪ್ರೋಗ್ರಾಮಿಂಗಿಗೆ ಇವನ್ BSc ಕಲಿತು ಸಿರ್ಸಿಯಲ್ಲಿ ಬೇಕಷ್ಟು ಜನ ನನಗೆ ಇವತ್ತಿಗೆ ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದವ್ರು ಗೊತ್ತು. ಯಾಕೆಂದ್ರೆ ಅವರು ಪ್ರೋಗ್ರಾಮಿಂಗ್ ಕಲ್ತರು ಅಲ್ಲಿಗೆ ಹೋದ್ರು. ಅದು ನಮ್ಮ ತಿಳ್ಕೊಳ್ಬೇಕಾಗಿರೋ ಸತ್ಯ ಅದು. ಅದಕ್ಕೆ ಅವರೆಲ್ಲರಿಗೂ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೆ ನಿಜವಾದ ಸಾಫ್ಟ್ವೇರ್ ಇಂಜಿನಿಯರ್ ಅವಶ್ಯಕತೆಯೇ ಇಲ್ಲ. ನಮ್ಮ ಭ್ರಮೆಯಲ್ಲಿ ಇದ್ದೇವೆ ನಾವು. ಅದಕ್ಕೆ ಜಾಸ್ತಿ ಒತ್ತುವನ್ನು ಕೊಟ್ಟು ನಾವು ಅದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ.
ಬೇರೆ ಬೇರೆ ವಿಭಾಗಗಳಿವೆ ಇವತ್ತಿನ ಸೆಮಿಕಂಡಕ್ಟರ್ ಮಿಷನ್ಸ್ ಆಗಲಿ ಇದಾಗಲಿ. ಮೊನ್ನೆ ನನ್ನ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಟಾಟಾದಲ್ಲಿ ಸೆಮಿಕಂಡಕ್ಟರಿಂಗ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವರಿಗೆ ಮ್ಯಾನ್ ಪವರ್ ಇಲ್ಲ. ಅವ್ರನ್ನ ಯಾರೋ ಅವ್ರ ಲ್ಯಾಬಲ್ಲಿ ಕೆಲಸ ಮಾಡಬೇಕು ಇದನ್ನ ಮಾಡಬೇಕು ಅಂದರೆ ಅವರು ಸಿಂಗಾಪುರ್ ಯಾವುದೋ ಯೂನಿವರ್ಸಿಟಿಯಿಂದ ಜನಗಳನ್ನು ತರ್ಬೇಕು. ಯಾಕಂದ್ರೆ ಇಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಇದಾಗಲಿ ನಮ್ಮಲ್ಲಿ ತಂತ್ರಜ್ಞರು ಇಲ್ಲ, ಪರಿಣಿತರೇ ಇಲ್ಲ. ಹೊರಗಡೆಯಿಂದ ಭಾರತೀಯರೋ ಅಥವಾ ಬೇರೆ ದೇಶರೋ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಲ್ಯಾಬನ್ನು ಶುರು ಮಾಡೋ ಅಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಓಕೆ, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬರೋದಾದರೆ, ನೀವಂತೂ ಉತ್ತರ ಕನ್ನಡದವರೇ ಆಗಿದ್ರೆ ಇಲ್ಲಿ ಒಂದು ಬಹುತೇಕ ಇಲ್ಲಿ ಜನರ ಜೀವನ ಅಥವಾ ಹವಾಮಾನದೆಲ್ಲ ಪರಿಚಯ ಇದೆ. ಉತ್ತರ ಕನ್ನಡದಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಗಳಲ್ಲಿರ್ಬೋದು, ಇಲ್ಲಿ ಜನರಲ್ಲಿರ್ಬೋದು, ಶೈಕ್ಷಣಿಕ ಗುಣಮಟ್ಟ ಒಂದು ಹಂತಕ್ಕೆ ಜಾಸ್ತಿ ಇದೆ. ಶೈಕ್ಷಣಿಕ ಗುಣಮಟ್ಟ ಇರ್ಬೋದು, ಬುದ್ಧಿಮತ್ತೆ ಇರ್ಬೋದು. ಅದ್ರ ಜೊತೆಗೆ ಒಂದು ಹಂತಕ್ಕೆ ಎಲ್ಲರೂ ಬಹುತೇಕರು ಕೃಷಿಯಿಂದ ಬಂದಿರ್ತಾರೆ. ಈಗ ಪರಿಸ್ಥಿತಿ ಹೇಗಾಗಿದೆ ಯಾಕಂದರೆ ವಿದ್ಯಾರ್ಥಿ ಅಂದರೆ ಶಿಕ್ಷಣಕ್ಕಾಗೋ ಅಥವಾ ಉದ್ಯೋಗಕ್ಕಾಗೋ ಹೊರಗಡೆ ಹೋಗೋದು ಒಂದು ಭಾಗ, ಜೊತೆಗೆ ಕೃಷಿ ಭೂಮಿಯನ್ನು ಬಿಡುವಂತಿಲ್ಲ. ಮನೆಯಲ್ಲಿ ಎಲ್ಲರೂ ಪಾಲಕರೆಲ್ಲ ಅಂದರೆ ವಯಸ್ಸಾಗಿದ್ದಾರೆ, ವೃದ್ಧಾಶ್ರಮಗಳಾಗ್ತಾ ಇದೆ. ಒಂದಷ್ಟು ಜನ ಈಗ 4 ಜನರು ಕೇಳಿದ್ರೆ ನೀನು ಸ್ವಂತ ಉದ್ಯೋಗ ಮಾಡು ಹೇಳುವಂಥ ಒಂದು ಅಭಿಪ್ರಾಯನೂ ಬರುತ್ತೆ. ಇಲ್ಲ ಉದ್ಯೋಗಕ್ಕಾಗಿ ಹೊರಗಡೆ ಹೋಗು, ಫಸ್ಟ್ ದುಡಿಮೆ ಮಾಡ್ಕೊಂಡು ಬಾ. ಈಗ ಸಾಕಷ್ಟು ಒಂದು ದ್ವಂದ್ವದಲ್ಲಿ ಇವತ್ತಿನ ಒಂದು ಯುವ ಜನತೆ ಇದ್ದಂಗೆ ಅನ್ಸತ್ತೆ. ಸ್ವಂತ ದುಡಿಮೆ ಮಾಡಬೇಕು ಅಂತ ಅಂದ್ರೆ ಒಂದಷ್ಟು ಬಂಡವಾಳನ ಮತ್ತೆ ಅದೊಂದು ಐಡಿಯಾಸ್ ಇರಬೇಕು, ಇಲ್ಲ ಉದ್ಯೋಗ ಹೊರಗಡೆ ಹೋಗುವಂಥ ಒಂದು ಅನಿವಾರ್ಯತೆ ಇದೆ. ಒಂದು 20 ವರ್ಷದ ಒಂದು ನಿಮ್ಮ ಅನುಭವದಲ್ಲಿ ಈಗ ಉತ್ತರ ಕನ್ನಡ ಪರಿಸ್ಥಿತಿನೂ ಹಿಂದಿನ ಪರಿಸ್ಥಿತಿನೂ ಗೊತ್ತಿದೆ, ಇವತ್ತಿನ ಪರಿಸ್ಥಿತಿನೂ ಗೊತ್ತಿದೆ, ಮತ್ತು ಇವತ್ತಿನ ಒಂದು ಹೊರಗಿನ ವಿಚಾರ ನಿಮ್ಗೆ ಗೊತ್ತಿದೆ. ಈ ಒಂದು ಒಟ್ಟಾರೆ 3 ವಿಷಯಗಳನ್ನು ಇಟ್ಕೊಂಡು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ಪರಿಸ್ಥಿತಿ ಒಂದು ಹಂತದ ನಾವು ಒಂದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದಕ್ಕೆ ಕಾರಣಕರ್ತರು ಯಾರು ಅಥವಾ ದೂಷಣೆ ಬೇಡ, ಅದು ಬೇರೆ ವಿಷಯ. ಆದರೆ ನಮಗೆ ಈ ಆ ದ್ವಂದ್ವ ಸಹಜವೇ, ತಪ್ಪಲ್ಲ, ಅದು ಸಂದರ್ಭಗಳಲ್ಲೂ ಆ ದ್ವಂದ್ವ ಸಹಜ. ಆದರೆ ಉತ್ತರ ಕನ್ನಡದ ಪರಿಸ್ಥಿತಿಗೆ ಈ ಪರ್ಟಿಕ್ಯುಲರ್ ಈಗ ಉತ್ತರ ಕನ್ನಡದಕ್ಕೆ ಮಾತ್ರ ಪರಿಸ್ಥಿತಿಗೆ ಸೀಮಿತವಾಗಿಲ್ಲ ಇದು. ಈಗ ನೋಡಿ, ನಮ್ಮಲ್ಲಿಯ ಮೂಲ ಇದರ ಒಂದೊಂದು ತೆಗೆದಕ್ಕೆ ಹೋದ್ರೆ ಈಗ ದೊಡ್ಡ ದೊಡ್ಡ ಸಿಟಿಗೆ ಮೈಗ್ರೇಷನ್ ಅಂದ್ರೆ ಗೂಳೆ ಹೊರಟದ್ದು. ನಮ್ಮ ಸಿರ್ಸಿ, ಸಿದ್ದಾಪುರ, ಯಾವ ತಾಲೂಕಲ್ಲಿ ಯಾರ ಮನೆಯಲ್ಲೂ ಬೆಂಗಳೂರಿನಲ್ಲಿ ಇಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಅಂದ್ರೆ ಇಂಡಸ್ಟ್ರಿ ಅಥವಾ ಕೆಲಸ ಅಲ್ಲಿ ಸಿಕ್ಕದ್ದು. ಕೋವಿಡ್ ನಂತರ ಒಂದು ಒಳ್ಳೆಯ ಬೆಳವಣಿಗೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಶುರು ಆಗಿದೆ. ಅದು ಒಳ್ಳೆಯ ಬೆಳವಣಿಗೆ. ಆದ್ರೂ ನಾವೆಲ್ಲರೂ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಬಂದದ್ದು, ಅಥವಾ ನಾನು ದೇಶವನ್ನು ಒಂದು ಹಂತದಲ್ಲಿ ಬಿಡುವ ಪರಿಸ್ಥಿತಿ ಬಂದದ್ದು ಒಳ್ಳೆಯ ಉದ್ಯೋಗಕ್ಕಾಗಿ. ಇಲ್ಲಿಯೇ ಉದ್ಯೋಗ ಒಳ್ಳೆಯದಿಲ್ಲವೇ ಅಂತ ಕೇಳಿದ್ರೆ ಒಂದು ಹಂತದಲ್ಲಿ ಇಲ್ಲ. ಯಾಕೆ ಈ ನಮ್ಮ ಗೌರ್ಮೆಂಟ್ಗಳು ಬೆಂಗಳೂರು, ಇವೊಂದು ಹುಬ್ಳಿಯನ್ನು ಡೆವಲಪ್ ಮಾಡಲಿಲ್ಲ, ಬರೇ ಬೆಂಗಳೂರು. ಕರ್ನಾಟಕದಲ್ಲಿ ಅಂತಂದ್ರೆ ಬೆಂಗಳೂರು, ಬೇರೆ ಯಾವುದೇ ಸಿಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಕಂಪನಿಗಳಿಗಾಗ್ಲಿ ಆದ್ಯತೆಯನ್ನು ಕೊಡಲಿಲ್ಲ. ಈಗ ಏನೋ ಫಸ್ಟ್ ಟೈರ್ ಸೆಕೆಂಡ್ ಟೈರ್ ಹೇಳ್ತಾ ಇದ್ರು, ಅದು ಇನ್ನೂ ಆಗಿಲ್ಲ. ಅದು ಅಂದ್ರೆ ಅಟ್ಲೀಸ್ಟ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಒಳ್ಳೆ ಬೆಳವಣಿಗೆ. ಅದು ಮೂಲ ಕಾರಣ. ಈಗ ಅದನ್ನ ಮೂಲ ಕಾರಣ ಬಿಟ್ರೆ, ಈಗ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬರಬೇಕು ಸಹಜ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮಂದಿರು ಇಲ್ಲಿದ್ದಾರೆ, ನಮ್ಮ ರಿಲೇಟಿವ್ಸ್ ಹಳೆ ತಲೆಮಾರು ಇಲ್ಲೇ ಇದೆ. ಅವರು ಬೆಂಗಳೂರಿಗೂ ಒಗ್ಗು ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಸಹಜ. ಅದು ಅವ್ರು ಇಲ್ಲಿ ಬೆಳೆದದ್ದು, ನೀವು ಬೆಂಗಳೂರಿಗೆ ಹೋಗಿ ಕಾಂಕ್ರೀಟ್ ಕಟ್ಟಡದಲ್ಲಿ ಎಲ್ಲೋ ಅಂತರಿಕ್ಷದಲ್ಲಿ ಇರಿ ಅಂತಂದ್ರೆ ಇರುವಂತಹ ಅವರಿಗೆ ಅದು ಒಂದು ಅಡಚಣೆ ಆಗ್ತದೆ. ಅದರಲ್ಲಿ ಅದು ಸಹಜವೇ. ಆ ದೃಷ್ಟಿಯಲ್ಲಿ ಊರಿಗೆ ಎಲ್ಲರೂ ಬರಬೇಕು ಅಂತ ಹೇಳಿದ್ರು ತಪ್ಪಾಗುತ್ತೆ. ಆವಾಗ ದುಡಿಯೋ ಕೈಗಳು ಇರಬೇಕಲ್ವಾ. ಇಲ್ಲಿಯ ಕೆಲವು ದೊಡ್ಡ ಜಮೀನ್ದಾರರು ಇರಬಹುದು ಬಿಟ್ರೆ ಎಲ್ಲರೂ ಅಷ್ಟರ ಮಟ್ಟಿಗಿನ ಇಲ್ಲ. ಅದು ಅಂದ್ರೆ ಅದೆಲ್ಲ ಗೊತ್ತಿರುವ ಸಂಗತಿಯೇ. ನಮ್ಮನೆ ಅಲ್ಲಿಯವ್ರನ್ನೆಲ್ಲ ಇಲ್ಲಿಗೆ ವಾಪಸ್ ಬನ್ನಿ, ನಾಳೆ ನಮ್ಮಲ್ಲಿ ಉದ್ಯೋಗಗಳಿಲ್ಲ. ಸೊ ಅದನ್ನು ನೋಡೋದಕ್ಕೆ ಹೋದ್ರೆ ಇದಕ್ಕೆ ಹೀಗೇ ಮಾಡಬೇಕು ಅನ್ನೋದು ಕಷ್ಟ. ಈ ಒಳ್ಳೆಯದೇನು ಅಂದ್ರೆ ಯಾರಿಗೆ ಊರಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೋ, ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗುತ್ತೋ ಅಥವಾ ಬೇರೆ ಬೇರೆ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುತ್ತೋ ಅವ್ರು ಮಾಡಬೇಕು. ಅದರ ಜೊತೆಗೆ ಈಗ
ಕೆಲವೊಬ್ರು ಹೊಸ ಹೊಸ ಉದ್ಯೋಗಗಳನ್ನು ಕಂಡುಕೊಡ್ತಾರೆ. ಈ ಕೆಲವೊಬ್ರು ನೀವು ಶುರು ಮಾಡಿದ ಹಾಗೆ ಈ ಪರ್ಟಿಕ್ಯುಲರ್ ವಿಶ್ವಂಬರ ಟಿವಿಯೋ ಅಥವಾ ತಮ್ಮದು ಒಂದು ಒಳ್ಳೆಯ ಫೋಟೋ ಸ್ಟುಡಿಯೋ, ಊರಲ್ಲಿ ಕಾರ್ಯಕ್ರಮಗಳಾಗುತ್ತವೆ, ಒಂದು ಒಳ್ಳೆಯ ಫೋಟೋ ಸ್ಟುಡಿಯೋ. ಕೆಲವೊಬ್ರು ಹೋಮ್ ಸ್ಟೇ ಬಿಸ್ನೆಸ್ ಮಾಡ್ತಾರೆ, ಕೆಲವೊಬ್ರು ಹೊಸ ಹೊಸ ಅಗ್ರಿಕಲ್ಚರ್ಗಳನ್ನು. ಇಲ್ಲ, ನಾವು ಈ ಮೊನ್ನೆ ಯಾವುದೋ ಪೇಪರಲ್ಲಿ ಓದಿದೆ, ಅವರು ಕೇಸರಿಯನ್ನು ಇಲ್ಲಿ ಎಲ್ಲೋ ಪುಣೆದಲ್ಲಿ ಬೆಳೆದದ್ದು, ಕಾಶ್ಮೀರದ ಕೇಸರಿ ಇಲ್ಲಿ ಇರಾನಿನ ಕೇಸರಿ ಹೂವನ್ನ ಸಹಿತ ಇಲ್ಲಿ ಬೆಳೆಸುವಂಥದ್ದು. ಅಂದ್ರೆ ಅದಕ್ಕೆಲ್ಲ ವಿಶೇಷ ಜ್ಞಾನದ ಅವಶ್ಯಕತೆ ಇದೆ, ಪರಿಣಿತಿಯ ಅವಶ್ಯಕತೆ ಇದೆ. ಅದನ್ನೆಲ್ಲ ಕಲ್ತ್ಕೊಂಡು ಬಂದು ಮನೆಯಲ್ಲಿ ಇರಬೇಕು, ತಾನು ಅದನ್ನು ಮಾಡಬಹುದು ಅಂತ ಮನಸ್ಸು ಮಾಡಿದ್ರೆ ಮಾಡಬಹುದು, ಮಾಡಬೇಕು ಕೂಡ. ಆದರೆ ಎಲ್ಲರಿಗೂ ಕೊಡುವ ಅವಕಾಶ ನಮ್ಗೆ ಇವತ್ತಿಗೆ ಒಂದು ಕಂಫರ್ಟ್ ಕೊಡುವಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸಂಪನ್ಮೂಲಗಳಲ್ಲಿಯೋ ಇದೆ, ಆದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದು ಆಗೋಲ್ಲುವರೆಗೂ ಈ ಥರದ ದ್ವಂದ್ವ ಸಹಜ. ಅದನ್ನ ಚೆನ್ನಾಗಿ ಎಲ್ಲರಿಗೂ ಒಂದೇ ಸಲಹೆ ಅಂತಂದ್ರೆ, ಮನೆಯ ಮೂಲವನ್ನು ಬಿಡಬೇಡಿ, ಆದಷ್ಟು ಜಾಸ್ತಿ ಬಂದು ಹೋಗ್ತಾ ಇರಿ, ಅದನ್ನ ಹೇಳ್ಬೋದು. ಅದು ಅವರ ಕೈಯಲ್ಲೇ ಇರುವಂತಹದ್ದು. ಈಗ ನಾನು ಹೊರಗಡೆಯಲ್ಲಿದ್ದರೂ ಸ್ವಲ್ಪ ಹೆಚ್ಚು ಕಡಿಮೆ ಪ್ರತಿ ವರ್ಷದಲ್ಲಿ 1 ತಿಂಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಭಾರತದಲ್ಲಿ ಕಳಿತೀನಿ. ಅಂದ್ರೆ ಅದಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲಿರೋರು 1 ತಿಂಗಳು ಬರಲ್ಲ ಊರಿಗೆ, ಅಂದ್ರೆ ಅದು ಸಹಜ ಕೂಡ. ಅಂದ್ರೆ ನಾನೇ ಬೆಂಗಳೂರಲ್ಲಿ ಇದ್ದಾಗ ಬರ್ತಿದ್ರೋ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು. ಆದ್ರೆ ಅದು ಯಾಕೆ ಅಂತಂದ್ರೆ, ನಾವು ಇಲ್ಲೇ ಇದೀವಿ ಇಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಅಲ್ಲಿದ್ರೆ ಹೊರಗಡೆ ಇದೀವಲ್ಲ ಅನ್ನೋ ಭಾವನೆ ಇರುತ್ತೆ. ನಾವು ಬೆಂಗಳೂರನ್ನ ಹೊರಗಡೆ ಅಂತ ಯಾವಾಗ ಭಾವಿಸ್ತೀವೋ, ಇದನ್ನ ನಮ್ಮ ಊರನ್ನ ಇದು ನಮ್ಮ ಊರು ಅಂತ ಭಾವಿಸೋ ಒಂದು ಭಾವನೆ ಬರ್ಬೋದು ಅಂತದ್ದು ನನ್ನ ಅಭಿಪ್ರಾಯ. ಅದು ಬರಬೇಕು ಕೂಡ. ಅದನ್ನ ಹಾಗೆ ಮಾಡ್ಕೊಂಡ್ರೆ ನಮ್ಮನ್ನ ಬೆಂಗಳೂರಿಂದ ವೀಕೆಂಡ್ ಪಾರ್ಟಿಗೆ ಅಥವಾ ವೀಕೆಂಡ್ ಇದಕ್ಕೆ ಹೋಗೋದ್ ಬದಲು ಊರಿಗೆ ಬಂದು ಹೋದರೆ ಇವತ್ತಿನ ಸಂಪರ್ಕ ಸಾಧನಗಳು ಬಹಳ ಅನುಕೂಲತೆಯನ್ನು ಕೊಟ್ಟಿವೆ. ಇವತ್ತಿನ 20 ವರ್ಷದ ಹಿಂದೆ ಅಲ್ಲ, ನಾವು ಕಾಲೇಜಿಗೆ ಹೋಗುವಾಗ ವಾಟ್ಸಾಪ್ ಇರಲಿಲ್ಲ, ಅಂದ್ರೆ ಕಮ್ಯುನಿಕೇಶನ್ ಮಾಧ್ಯಮಗಳೇ ಇರಲಿಲ್ಲ. ಹೌದಾ? ಈಗ ಬೇರೆ ಬೇರೆ ರೀತಿಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಕೂಡ ಸುಗಮವಾಗಿಸ್ಕೊಳ್ಬಹುದು, ಅಥವಾ ಅಲ್ಲಿದ್ದೂ ಕೂಡ ಇಲ್ಲಿದ್ದ ಹಾಗೆ ಇರಬಹುದು, ಅವಕಾಶ ಇದೆ. ಅದಕ್ಕೆ ನಮ್ಮ ಹಳಬರ ಸಹಕಾರವೂ ಅಗತ್ಯ. ನೀವು ನಾಳೆ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಕೂಡ ಅದು ಕಷ್ಟದ ಕೆಲಸ ಅಂತ. ಅಂದ್ರೆ ಎಲ್ಲರಿಗೂ ಆಗುವಂತ ಹೇಳಿದ್ರೆ, ದೊಡ್ಡ ಜಮೀನ್ದಾರು ಯಾವುದೋ ಇದ್ದಾರೆ, ಅವ್ರು ಮಾಡ್ಕೋಬಹುದು, ಅದು ಒಳ್ಳೆಯ ಬೆಳವಣಿಗೆ ಕೂಡ ಆಗೋದು, ಆಗ್ಬೇಕು. ಆದ್ರೆ ಎಲ್ಲರಿಗೂ ಒಂದೇ ಮಾಪನ ಅಲ್ಲ. ಓಕೆ, ಸರಿ. ಈಗ ನಂಗೆ ವಿಜ್ಞಾನಿಗಳು ಅಂದ ತಕ್ಷಣ ಸಾಮಾನ್ಯವಾಗಿ ಯಾವತ್ತೂ ಒಂದು ಪ್ರಶ್ನೆ ಕಾಡತ್ತೆ ಇಲ್ಲಿ ಸಂಬಂಧಪಟ್ಟಂಗೆ. ಈಗ ತಾವು ಸಹ ಅಡಿಕೆ ಬೆಳೆಗಾರಿದ್ವಿ, ಅಡಿಕೆ ಬಹುತೇಕ ಎಲ್ಲ ಸಮಸ್ಯೆಗಳು, ಅದರ ಇವತ್ತಿನ ಬೆಳವಣಿಗೆಗಳು ಎಲ್ಲದೂ ಪರಿಚಯ ಇದೆ. ಚಾಲಿಗೇನು ಅಡಿಕೆ ಸೊಲ್ಲಿಗೆ ಸಂಬಂಧಪಟ್ಟಂಗೆ ಅವಾಗ ಎಲ್ಲ ಮ್ಯಾನ್ಯುವಲಿ ಸೊಲಿತಾ ಇದ್ರು. ಈಗ ಚಾಲಿಯನ್ನು ಸೊಲಿಲಿಕ್ಕೆ ಮಷಿನ್ ಬಂದಿದೆ. ಒಂದು 90 to 95% ಮಾಡಿ 100% ಸಕ್ಸಸ್ ಆಗಿದೆ ಅಂತ ಇಟ್ಕೋಬೋದು. ನಂತರ ಈಗ ಹಾರ್ವೆಸ್ಟಿಂಗ್ ಸಮಯಕ್ಕೆ, ಅಂದರೆ ನಾವು ಏನು ಕೊನೆ ಕೊಯ್ಲು ಮಾಡ್ತೀವಿ, ಅದು ಅಡಿಕೆ ಮರ ಹತ್ತಿ ಕೊಯ್ಯೋ ಸಮಸ್ಯೆ ಇತ್ತು. ಕಳೆದೊಂದು 4-5 ವರ್ಷಗಳಿಂದ ಕಾರ್ಬನ್ ಫೈಬರ್ ದೋಟಿ ಏನು ಬಂದಿದೆ, ಅದು ಒಂದು ಹಂತಕ್ಕೆ ಸಮಸ್ಯೆಯನ್ನು ಕಡಿಮೆ ಮಾಡಿದೆ. ಸಮಸ್ಯೆಯನ್ನು ಪೂರ್ತಿಗೆ ಇದಾಗಿದೆ ಅಂತಲ್ಲ, ಕಡಿಮೆ ಮಾಡಿದೆ, ಇರೋದ್ರೆ ಸೊಲ್ಯೂಷನ್ ಸ್ವಲ್ಪ ಕೊಟ್ಟಿದೆ. ಜೊತೆಗೆ ಈಗೇನು ಹಸಿ ಅಡಿಕೆ ಏನು ಬರುತ್ತೆ, ಕೆಂಪು ಅಡಿಕೆ ನಾವೇನು ಮಾಡ್ತೀವಿ, ಅದನ್ನು ಸೊಲಿಯುವಂಥ ಮಷಿನ್ ಇನ್ನೂ ಸಕ್ಸಸ್ ಆಗಿಲ್ಲ. ಒಂದು 60 to 70%, 75% ಆ ಒಂದು ಕಂಡೀಷನ್ ಇದೆ. ನನಗೆ ಯಾವತ್ತೂ ಕಾಡೋ ಪ್ರಶ್ನೆ ಏನಂತಿದ್ರೆ, ಭತ್ತದ ಸುಂಗನ್ನು ಅಥವಾ ಒಂದು ಸಣ್ಣ ಭತ್ತವನ್ನು ಸಹ ಅದರಲ್ಲಿ ಏನೋ ಟೆಕ್ನಾಲಜಿಯನ್ನು ಅದನ್ನು ಸುಲಿಯುವಂಥ ವ್ಯವಸ್ಥೆ ಮಾಡುವಂಥ ಇವತ್ತಿನ ಪರಿಸ್ಥಿತಿ, ಆ ಒಂದು ಟೆಕ್ನಾಲಜಿ ನಮ್ಮ ದೇಶದಲ್ಲಿ, ನಮ್ಮ ಹತ್ರ ಸರ್ಕಾರದಲ್ಲಿ ಇದೆ. ಆದರೆ ಈ ಒಂದು ಹಸಿ ಅಡಿಕೆಗೆ ಟೆಕ್ನಾಲಜಿ ಕಂಡು ಹಿಡಿಯಲು ನಾವು ನಮ್ಮ ಭಾಗದವ್ರು ಸೋತಿದ್ದಾರಾ, ಅಥವಾ ಅದನ್ನು ನಾವು ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಒಂದು ಇಲಾಖೆಗೆ ತಲುಪಿಸಲು ನಾವು ಸೋತಿದ್ದೇವಾ, ಅಥವಾ ಯಾವ ರೀತಿ? ಅದು ನಿಮ್ಗೆ ಏನು ಅನ್ಸುತ್ತೆ? ಟೆಕ್ನಾಲಜಿಯಲ್ಲಿ ನೀವು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಂದರೆ ಎಲ್ಲೆಲ್ಲಿ ಏನೇನು ಟೆಕ್ನಾಲಜಿ ಇದೆ ಅಂತ ಒಂದು ಹಂತಕ್ಕಿದೆ. ಹಾಗಾಗಿ ಆ ಟೆಕ್ನಾಲಜಿ ಇರೋದನ್ನ ಇಲ್ಲಿ ಅನುಕೂಲ ಆಗೋ ಥರ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸತ್ತಾ ನಿಮಗೆ? ನನಗೆ ಯಾವುದೇ ಇದು ನನ್ನ ದೃಷ್ಟಿಯಲ್ಲಿ ಸಣ್ಣ ತೊಂದರೆ, ಅಂದರೆ ಅದೊಂದು ದೊಡ್ಡ ಜಟಿಲವಾದ ಸಮಸ್ಯೆ ಏನೂ ಅಲ್ಲ. ಜಸ್ಟ್ ಬೇಕಾಗಿರೋದು ಇಚ್ಛಾಶಕ್ತಿ ಅಷ್ಟೇ. ಇಚ್ಛಾಶಕ್ತಿಯ ಜೊತೆಗೆ ಅದಕ್ಕೆ ಸಂಪನ್ಮೂಲದ ಕೊರತೆ. ಸಂಪನ್ಮೂಲದ ಅಂತಂದ್ರೆ, ಈಗ ಯಾವುದೇ ಒಂದು ಸಂಶೋಧನೆ ಆಗಬೇಕು, ಯಾವುದೋ ಒಂದು ಹೊಸ ತಂತ್ರಜ್ಞಾನ ಮಾರುಕಟ್ಟೆಗೆ ಬರಬೇಕು ಅಂದ್ರೆ ಅದರಲ್ಲಿ ಒಂದು 3-4 ವರ್ಷದ ಒಂದು ಸಣ್ಣ ತಂಡದ, ಅಂದ್ರೆ ಯಾವುದೇ ಒಬ್ಬನ ಕೆಲಸ ಅಲ್ಲ. ಯಾಕೆಂದ್ರೆ ಈಗ ಒಂದು ನೀವು ಹೇಳಿದ ಉದಾಹರಣೆಯನ್ನೇ ತಗೋಬೇಕು ಅಂತ ಹೇಳಿದ್ರೆ, ಇವತ್ತು ಚಾಲಿ ಮಷಿನ್ ಚೆನ್ನಾಗಿದೆ, ಹಸಿ ಅಡಿಕೆ ಚಾಲಿ ಮಷಿನ್ ಬಂದಾಗ್ಲೂ ಅದು ಯಾರದ್ದು ಒಬ್ಬರ ಕೆಲಸ ಆಗಿರಲಿಲ್ಲ, ಅದು ಯಾವುದೋ ಒಂದು ಸಂಘಟಿತ ಕೆಲಸವಾಗಿತ್ತು. ಅದನ್ನ
ಅದನ್ನು ಬೇಸ್ ಇಟ್ಕೊಂಡು ಅದನ್ನು ಬೇರೆದನ್ನು ಉತ್ತಮಗೊಳಿಸ್ಬೇಕು. ಅದನ್ನು ಹೊಸದಾಗಿ ತಾನು ಬೇರೆ ನೀವು ಇದನ್ನು ತಗೊಂಡು ಹೋಗಿ ಜರ್ಮನ್ ಟೆಕ್ನಾಲಜಿ ಮಾಡ್ತೀನಿ ನಾನು ಅಂತ ಜರ್ಮನ್ ಯಾವುದೋ ಒಂದು